This time, it's not just a trip, it's a spiritual journey with family. Each trip in excitement began from our home as we packed our bags, hopped onto a bike, cruising through the Bangalore city traffic. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ MS ದರ್ಶನ್ ಆ್ಯಂಡ್ ಯು ಆರ್ ವಾಚಿಂಗ್ MSD ಡೈರೆಕ್ಷನ್ಸ್. ಸೊ ಮತ್ತೊಂದು ಹೊಸ ಅಡ್ವೆಂಚರ್ಗೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಈ ಅಡ್ವೆಂಚರ್ಗೆ ನಮ್ಮ ಟ್ರೈನ್ ಜರ್ನಿ ಇರುತ್ತೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಜೊತೆ ಹೋಗ್ತಾ ಇದ್ದೀವಿ ಅಂತ ನಾ ಆದಷ್ಟು ಬೇಗ ಮೀಟ್ ಮಾಡಿಸ್ತೀನಿ ಎಲ್ರೂ. ಇವಾಗ ಟೈಮ್ ಬಂದು 3:30. ಇನ್ನು ನಾನು ಒಂದು 20 ಕಿಲೋಮೀಟರ್ಸ್ ಹೋಗಬೇಕು ಮನೆಗೆ. ಆಲ್ರೆಡಿ ಲೇಟ್ ಆಗೋಯ್ದಾಗ ಲೆಟ್ಸ್ ಕ್ಯಾಚ್ ಅಪ್. ರೈಲ್ವೆ ಸ್ಟೇಷನಲ್ಲಿ ಸಿಗ್ತೇನೆ. ಬಾಯ್. For this adventure journey, ನಾನು ನನ್ನ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಿರೋದು. ಸೊ ನನ್ನ ಜೊತೆ ಇವಾಗ ಶ್ರೇಯಾ ಕೂಡ ಇದ್ದಾಳೆ. ರೀಸೆಂಟ್ಲಿ ಸೆಕೆಂಡ್ PUC ಪಾಸ್ಡ್ ಔಟ್, ಸರ್ಪ್ರೈಸಿಂಗ್ಲಿ ಪಾಸ್ಡ್ ಔಟ್. ಬಾ, ಇನ್ನು ಈ ಫುಲ್ ಟ್ರಿಪ್ ನಿಂಗೆ ರೋಸ್ತಾ ಶ್ರೇಯಾ. ಬಾ. With heart full of anticipation and blessings already in mind, we boarded our train as we set out on our Tamil Nadu temple run. ಸೊ ಗೈಸ್, ನಾವು ತಿರುಚಿ ರೀಚ್ ಆಗಿದ್ದೀವಿ ಇವಾಗ. ನಾವು ತಿರುಚಿ ರೀಚ್ ಆಗಿದ್ದೀವಿ. ದ ಸಿಟಿ ಆಫ್ ಟೆಂಪಲ್ಸ್ ಅಂತ ಕರೀತಾರೆ ಇವಾಗ. ಫಸ್ಟು ಗಾರ್ಡನ್ ಸಿಟಿ ಅಂತ ಹೇಳ್ತಿದ್ರು, ಬಟ್ ನಾವು ದ ಸಿಟಿ ಆಫ್ ಟೆಂಪಲ್ಸ್. ಸೊ ನನ್ನಿಂದ ಇರೋದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಇವಾಗ. ಸೊ ನಾವೆಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ನಮಗೆ ರೈಲ್ವೆ ಸ್ಟೇಷನಿಂದ ಪಿಕಪ್ ಮಾಡೋಕ್ಕೆ ಕಾರ್ ಬಂದಿತ್ತು. ಇಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಪಡೆಯೋಕ್ಕೆ ಹೋಗ್ತೀವಿ ಅಲ್ವಾ. ಇದೆಲ್ಲ KG ಗಟ್ಟಲೆ ದೇವ್ರ ಕೆಳಗಡೆ ಹಾಕಿದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ವೈಬ್ರೇಷನ್ ಇದೆಯಲ್ಲ, ಅದರಿಂದನೇ ಇಷ್ಟೊಂದು ಪವರ್. ನಾವು ತಿರುವನಮಲೆಯಲ್ಲಿ ಅಗ್ನಿಲಿಂಗ ನೋಡ್ಕೊಂಡು ಬಂದಿದ್ವಿ. ಪಂಚಭೂತ ಲಿಂಗಗಳಲ್ಲಿ ಇಲ್ಲಿ ಇರೋದು ಜಲಲಿಂಗ. ಜಲ ಮೀನ್ಸ್ ವಾಟರ್. ದಿ ಹೈಲೈಟ್ ಆಫ್ ದಿಸ್ ಟೆಂಪಲ್ ಇಸ್ ಸೀಯಿಂಗ್ ವಾಟರ್ ನ್ಯಾಚುರಲಿ ಫ್ಲೋಯಿಂಗ್ ಅರೌಂಡ್ ದ ಶಿವಲಿಂಗ. ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ದ ಡಿವೈನ್ ವೈಬ್ ಇನ್ಸೈಡ್ ದ ಟೆಂಪಲ್ ಆ್ಯಂಡ್ ದ ಆರ್ಕಿಟೆಕ್ಚರ್ಗಳು ಆ್ಯಂಡ್ ನ್ಯಾಚುರಲ್ ಲೈಟಿಂಗ್ಸ್ ವಾಸ್ ಟ್ರೂಲಿ ಅಮೇಝಿಂಗ್, ಮೇಕಿಂಗ್ ಇಟ್ ಎ ಪರ್ಫೆಕ್ಟ್ ಸ್ಪಿರಿಚುವಲ್ ಬಿಗಿನಿಂಗ್ ಟು ಅವರ್ ತಮಿಳ್ನಾಡು ಟೆಂಪಲ್ ರನ್. ಎಂಥ ವೈಬ್ ಇತ್ತು ಅಂತ ಹೇಳಿದ್ರೆ, ದರ್ಶನ ಆಗಿದ ತಕ್ಷಣ ಡೋರ್ ಓಪನ್ ಆಗ್ತಿದ್ದಂಗೆ ಸನ್ಲೈಟ್ ಬಿದ್ದಿದ್ದು ವಾ ಸೂಪರ್ ಆಗಿತ್ತು. ಇಲ್ಲಿನ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಏನಂದರೆ ಈ ಥರ ಇದೆಯಲ್ಲ, ಇದರಿಂದ ಎಕ್ಸೆನ್ಸ್ ಬಂದು ತುಂಬ ಬೇಗ ಹೋಗ್ಬೇಕು. ಇಲ್ಲಿ ಡಾರ್ಕ್ ಇದೆಯಲ್ಲ, ಅದು ಸ್ವಲ್ಪ ಬಲ್ತಿದೆ, ಬಲ್ತಿದೆ. ಅದು ಊಟ ಮಾಡಬೇಕಾದ್ರೆ ಇದು ಪಕ್ಕ ನಿಮ್ದೆಲ್ಲ ಮಿಕ್ಸು. ಆಮೇಲೆ ತುಂಬ ಈ ಥರ ಆಗಿದೆ, ಹಣ್ಣಾಗಿರ್ತಲ್ಲ ಎಲೆ, ಇದು ಈ ಥರ ಗೈಸ್ ಅದೆಲ್ಲ ಮಿಕ್ಸ್ ಐತೆ. ಎಲ್ಲ ಮಿನರಲ್ಸ್, ಎಲ್ಲ ವಿಟಮಿನ್ಸ್ ಎಲ್ಲ ಹೋಗುತ್ತೆ. ಪರವಾಗಿಲ್ಲ. ನಾ ಹೆಂಗ್ ಗೊತ್ತ, ಅದ ಹೆಂಗೆಂಗೋ ಆರಾಮಾಗಿ ಇರ್ತೇವೆ. ಹೆಂಗಿದಮ್ಮ ತಮಿಳ್ನಾಡು ಇಡ್ಲಿ? ಒಂಥರ ಸೂಪರ್ ಅಲ್ಲ, ಟೇಸ್ಟೇ ಸೂಪರ್. ಪ್ರಸನ್ನ ವೆಂಕಟೇಶ್ವರನ ಆ ಟೆಂಪಲ್ನ ಗುಣಶೀಲಂ ಅಂತ ಹೇಳ್ತಾರೆ. ನಥಿಂಗ್ ಬಟ್ ನಿಮ್ಯಾಂಡ್ಸ್ ಅದು. ಓಕೆ.
ಬಟ್ ಇಲ್ಲಿ ಅದು ಆ್ಯಕ್ಚುಲ್ ಆಗಿ ಒಬ್ಬ ಮನುಷ್ಯನಿಗೆ ಬ್ರೈನಲ್ಲಿ ನೀರಿನ ಗುಳ್ಳೆ. ಈಗ ಒಂದು ಆ್ಯಪಲ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ತೆಗೆದ್ರೆ ಅದ್ಮೇಲೆ ಡಾಟ್ಸ್ ಇರುತ್ತೆ, ವಾಟರ್ ಡಾಟ್ಸ್ ಇರುತ್ತೆ ಅಲ್ವಾ, ಆ ಥರ ವಾಟರ್ ಡಾಟ್ಸ್ ಬ್ರೈನ್ ಒಳಗಡೆ ಬಂದ್ಬಿಟ್ರೆ ಅವನು ಆ ಥರ ಇದಾಗುತ್ತೆ. ನಾನೇ ಒಂಥರ ಬೇಡ, ಯಾವುದು ಬೇಡ, ಆ ಥರ ಸೋಂಬೇರಿತನ ಎಲ್ಲ ಬಂದ್ಬಿಡೋದು ಆ ರೀತಿ ಬಂದಾಗ. ಸೊ ಅದು ಡ್ರೈ ಆದರೆ ಅವನು ತಿರ್ಗಾ ಬ್ರಿಸ್ಕ್ ಆಗ್ತಾನೆ. ಅದಕ್ಕೆ ಟ್ರೀಟ್ಮೆಂಟ್ ನಿಮ್ಮನ್ಸಲ್ಲಿ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಕೌನ್ಸಿಲಿಂಗ್, ಟ್ಯಾಬ್ಲೆಟು, ಈ ಥರ ಎಲ್ಲ ಕೊಟ್ಟು ಅದನ್ನ ಸರಿ ಮಾಡ್ತಾರೆ. ಬಟ್ ಸಬ್ಸ್ಟಿಟ್ಯೂಟ್ ಇದು ಬಂದು ಡಿವೈನ್ ಇದರಲ್ಲಿ ಪ್ರಸನ್ನ ವೆಂಕಟೇಶ್ವರ ಅದೇ ಥರನೇ. ಅಲ್ಲಿ ಏನಿದೆ ಅಂದರೆ ಒಂದು ನದಿ ಹರಿಯುತ್ತೆ. ಆ ನದಿಲಿ ಅಲ್ಲಿ ಆ ಪರಿಹಾರ ಏನಂದರೆ ಎಗ್ 3 ಎಗ್ ತಗೊಳ್ತಾರೆ. ಆ 3 ಎಗ್ನ ಒಂದು ಎಗ್ನ ವಿಳೆದೆಲೆಯಲ್ಲಿ ಇಡ್ತಾರೆ. ಹೀಗೆ ಸಣ್ಣಿದೆಯಲ್ಲ, ಸಣ್ಣಗೆ ಹಣೆ ಹತ್ರ ಹಿಂಗಿಟ್ಟು ಸಣ್ಣ ತೋರಿಸ್ಬಿಟ್ಟು ಹಂಗೆ ತೆಗೆದೇನು ಮಾಡಬೇಕು ಆ ನದಿ ವಾಟ್ರಲ್ಲಿ. ಇದು ನಾವು ಕೇಳಿ ಹಂಗೆ ಬಿಟ್ಬಿಟ್ರೆ ಸರೋಗುತ್ತಾ ಅಂತ ಒಂದು ಕ್ವಶನ್ ಮಾಡ್ತೀವಿ. ಅವ್ರು ಹೇಳ್ತಾರೆ ಈ ಎಗ್ ಒಳಗಡೆ ವೈಟ್ ಅಂಡ್ ಯೆಲ್ಲೋ, ಈ ವೈಟ್ನ ಅವ್ರು ಏನು ಮಾಡ್ತಾರೆ ಚಂದ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಂತ ಆ ವೈಟ್ ಲೋಳೆ. ಎಲ್ಲೋ ಗುರು ಅಂದಿರುತ್ತೆ. ಈ ಗುರು ಚಂದ್ರ ಎರಡೂ ಇರ್ತಕ್ಕಂಥ ಜಾಗ ಎಗ್ಗಲ್ಲಿ. ಇದನ್ನ ವಿಳೆದೆಲೆ ಮೇಲೆ ಇಟ್ಟು ಈಗ ಹಣೆ ಹತ್ರ ಇಟ್ಟು ಆ ಸೂರ್ಯನ ತೋರಿಸಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಒಂದು ಕರೆಂಟ್ ಪಾಸ್ ಆಗುತ್ತೆ. ಅದು ಪಾಸ್ ಆಗಿ ಬ್ರೈನ್ ಒಳಗಡೆ ಹೋದಾಗ ಆ ಡಾಟ್ಸ್ ಡ್ರೈ ಆಗುತ್ತೆ. ಇದು ಅದೇ ನೋಡ್ತಾಳ ಮನೆ ಒಳಗಡೆ ಅದಾದ್ಮೇಲೆ ಪ್ರಸನ್ನ ವೆಂಕಟೇಶ್ವರ ಹತ್ರ ಹೋಗಿ ಏನು ಮಾಡ್ತೀವಿ, ಅವ್ರ ಕೈಲಿ ಸೈಕ್ಯಾಟ್ರಿಕ್ ಡಾಕ್ಟರು ಪ್ರಸನ್ನ ವೆಂಕಟೇಶ್ವರ ಅಲ್ಲಿ ಸೈಕ್ಯಾಟ್ರಿಕ್ ಡಾಕ್ಟರ್ ಅಮೃತ ಕಳ್ಸಂತ ಕೈಲಿ ಇಟ್ಟಿರ್ತಾರೆ. ಬರೀ ಟ್ರೀಟ್ಮೆಂಟ್ಗೋಸ್ಕರ ಇರ್ತಕ್ಕಂಥದ್ದು ಮೆಂಟಲ್ ಟ್ರೀಟ್ಮೆಂಟ್ ಇರ್ತಾನೆ ಆ ದೇವ್ರು ಇರೋದು. ಅಲ್ಲಿ ಪ್ರಾಬ್ಲಮ್ ಇರೋರಿಗೆ ಮಾತ್ರನೇ ಇದು ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಎಲ್ಲರೂ ಕೂಡ ಎಲ್ಲರೂ ಹೋಗ್ಬೋದು. ಅಲ್ಲಿ ಹೋಗಿ ಅವ್ರ ಹೆಸರಿನ ಮೇಲೆ ಒಂದು ಅರ್ಚನೆ ಮಾಡಿ ಆ ಪ್ರಸಾದ ತಗೊಂಡು ನೋಡಿ ನಮಸ್ಕಾರ ಮಾಡಿ ಬಂದರೆ ಅವನು ಹಿಂಗಿರೋನು ಸ್ವಲ್ಪ ಹೀಗ ಅದು ವೆಂಕಟೇಶ್ವರ ಸ್ವಾಮಿ. ಸೊ ಇವಾಗ ಗುಣಶೀಲ ಟೆಂಪಲಲ್ಲಿ ಗುಣಶೀಲಂ ಟೆಂಪಲಲ್ಲಿದ್ದೀವಿ. ಇಲ್ಲಿ ಯಾವುದೇ ಒಂದು ರೋಗ ಪರಿಹಾರ ಇಲ್ಲ, ಸ್ಟ್ರೆಸ್ಸು ಮೆಂಟಲಿ ಡಿಸಾರ್ಡರ್ ಆಗಿರೋರು ಮತ್ತು ಮೆಂಟಲಿ ಡಿಸ್ಟರ್ಬ್ ಆಗಿರೋರು ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ಪರಿಹಾರ ಇದೆ. ಒಂದು ಪರಿಹಾರ ಆದ್ದರಿಂದ ಇಲ್ಲಿ ಆ ಥರ ಆಗಿರೋರಿಗೆ ಒಂದು ಚೇಂಜಸ್ ಖಂಡಿತ ಸಿಗುತ್ತೆ. ಆ ಮೆಂಟಲ್ಗೆ ಒಂದು ಸ್ಟ್ರೆಸ್ ಕಡಿಮೆ ಆಗಿ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂಥದ್ದು. ಸೊ ಇನ್ನೊಂದು ಹೇಳಿದ್ರು, ಏನಂತ ಹೇಳಿದ್ರೆ ತಿರುಪತಿಗೆ ಯಾರ್ಯಾರು ಹೋಗೋಕ್ಕಾಗಲ್ಲ ಅವರು ಈ ಊರವರು ಯಾರು ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿ ಬಂದು ದರ್ಶನ ಮಾಡಿದ್ದು ಅದ್ರದ್ದಷ್ಟೇ ಪುಣ್ಯ. ಈಕ್ವಲ್ ತಿರುಪತಿಗೆ ಹೋದಷ್ಟೇ ಅಲ್ಲಿ ಒಂದು ಪುಣ್ಯ ಸಿಗುತ್ತೆ ಅಂತ ಆ ಥರ. ಸೊ ಇದು ಈ ಪ್ಲೇಸಿನ ಸ್ಪೆಷಾಲಿಟಿ ಗುಣಶೀಲ. ಗೋವಿಂದ ಗೋಪಾಲ ನಾರಾಯಣ ಮಾಧವ ಕೇಶವ ಮಧುಸೂದನ. ತಿರುಪತಿಯ ಕ್ಷೇತ್ರದಲ್ಲಿ ನೀ ನೆಲೆಸಿರುವೆ, ತಿರುಮಲೇಶ ನಿನ ನೆನೆದು ಆರಾಧಿಸುವೆ. ತಿರುಪತಿಯ ಕ್ಷೇತ್ರದಲ್ಲಿ ನೀ ನೆಲೆಸಿರುವೆ, ತಿರುಮಲೇಶ ನಿನ ನೆನೆದು ಆರಾಧಿಸುವೆ. ನನ್ನಲ್ಲೇ ನೀನಿದ್ದು ನನ್ನ ಕಾಯುವೆ, ನನ್ನಲ್ಲೇ ನೀನಿದ್ದು ನನ್ನ ಕಾಯುವೆ. ಗೋವಿಂದ ನನ್ನುಸಿರೇ ನೀನಾಗಿರುವೆ, ಗೋವಿಂದ ನನ್ನುಸಿರೇ ನೀನಾಗಿರುವೆ. ಗೋವಿಂದ ಗೋಪಾಲ ನಾರಾಯಣ ಮಾಧವ ಕೇಶವ ಮಧುಸೂದನ. ಗೋವಿಂದ ಗೋಪಾಲ ನಾರಾಯಣ ಮಾಧವ ಕೇಶವ ಮಧುಸೂದನ. ಮಾಧವ ಕೇಶವ ಮಧುಸೂದನ. ಮಾಧವ ಕೇಶವ ಮಧುಸೂದನ. ಸಾಂಗ್ ಫ್ಯಾನ್ ಆಗಿ ಹೋಗ್ತೀನಿ. ಹೋಗೋಷ್ಟರಲ್ಲಿ ಆಲ್ಬಮ್ ಮಾಡ್ಕೊಂಡು ಹೋಗ್ತೇನೆ. ಇದೆಲ್ಲ ಸೊ ಇದೆಲ್ಲ ಆಲ್ರೆಡಿ ನೀವು ಆಲ್ಬಮ್ ಮಾಡಿದ್ದೀರಾ? ಇದೆಲ್ಲ ಆಲ್ಬಮ್ ಮಾಡಿಲ್ಲ, ಇನ್ನು ಮಾಡಿಲ್ಲ. ಮಾಡೋ ಪ್ರಸನ್ನ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ಶಿವ ಇದ್ದಾನೆ. ಅಲ್ಲಿರೋದು ಅರ್ಧ ಲಿಂಗ. ಓಕೆ. ಎಲ್ಲ ಕಡೆ ಫುಲ್ ಲಿಂಗ ಇರುತ್ತೆ, ಅಲ್ಲಿ ಅರ್ಧ ಲಿಂಗ ಇದೆ. ಅದಕ್ಕೊಂದು ಸ್ಟೋರಿ ಇದೆ. ಆ ಅರ್ಧ ಲಿಂಗ ಇನ್ನೊಂದು ಕಡೆ ಇದೆ, ಇಲ್ಲಿ ಅರ್ಧ ಲಿಂಗ ಇದೆ. ಅದು ವಿಶೇಷವಾದಂಥ ಒಂದು ಶಿವ ಟೆಂಪಲ್. ಸೊ ಅದು ನೋಡ್ಕೊಂಡು ಮಾಡ್ತೀವಿ. ಅಲ್ಲಿಂದ ಬ್ರಹ್ಮಪುರೀಶ್ವರ ತಿರುಪಟ್ಟೂರು ಅಂತ ಒಂದು ಜಾಗ ಇದೆ.
ಆ ಬ್ರಹ್ಮಪುರೀಶ್ವರ ಬಂದು ಬ್ರಹ್ಮ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಮಾಡೋದಕ್ಕೆ ಅವ್ರನ್ನ ಜಾಬ್ನಿಂದನೇ ಕಂಪ್ಲೀಟ್ ಡಿಸ್ಮಿಸ್ ಮಾಡ್ಬಿಡ್ತಾರೆ. ಶಿವ ಡಿಸ್ಮಿಸ್ ಮಾಡಿದೆ. ಸೊ ಅವರ ಅವಶ್ಯಕತೆ ಪುನಃ ಈ ಭೂಮಿಗೆ ಬೇಕು ಅಂದಾಗ ಅವ್ರೇನು ಮಾಡ್ತಾರೆ, ಅವ್ರನ್ನ ಪುನಃ ಕರೆದು ಜಾಬ್ ಕೊಟ್ಟು ಅವ್ರು ಹೇಳ್ತಾರೆ, ನಿನ್ನ ಹಣೆ ಬರನ ನಾನು ತಿದ್ದಿದ್ದೀನಿ, ಇಲ್ಲಿ ಬರ್ತಕ್ಕಂಥವರ ಹಣೆ ಬರನ ತಿದ್ದೋದು ನಿನ್ನ ಡ್ಯೂಟಿ. ನಾವು ಇವತ್ತು 3rd ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಮೊದಲು ಬ್ರಹ್ಮನ ಆಶೀರ್ವಾದ ಪಡಿಬೇಕಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಕಾಶಿ ವಿಶ್ವನಾಥ ಸ್ವಾಮಿಯವರ ಅಪ್ಪಣೆ ಪಡಿಬೇಕಂತ. ಯೂಶಲಿ ಬ್ರಹ್ಮಗೆಲ್ಲೂ ಪೂಜೆ ಮಾಡೋಣ ತಾನೆ, ಹೇಳ್ತಿಲ್ಲ, ನಮ್ಮ ಇಂಡಿಯಾದಲ್ಲೇ ಇದೊಂದೇ ಜಾಗ ಅವ್ರಿಗೆ ಪೂಜೆ ಮಾಡ್ತಿದ್ದು. ನಮ್ಮ ಜಾತಕನ ಇಟ್ಟು ಕರೆಕ್ಷನ್ ಮಾಡಿಕೊಂಡು ಅವ್ರಿಗೆ ಪೂಜೆ ಮಾಡಿಸೋಂಥ ಜಾಗ. 5,000 ವರ್ಷಗಳ ಹಳೆದು ದೇವಸ್ಥಾನ ಇದೆ. ತಲೆ ಬಾರನೇ ಉಲ್ಟಾ ಮಾಡ್ಸೋಣ ಅಂತ ಬಂದಿದ್ದೀವಿ. ಇಲ್ಲ, ಅದು ಏನಿದೆಯೋ ಸ್ವಲ್ಪ ಚೇಂಜ್ ಮಾಡ್ಕೊಡುತ್ತೆ. ಕರೆಕ್ಷನ್ ಈಗ 35 ಜಸ್ಟ್ ಪಾಸ್, 32 ಬಂದು ಫೇಲು, 3-4 ಪ್ಲೇಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ಕಷ್ಟ ಅಲ್ಲ, ಒಂದ್ ಸ್ವಲ್ಪ ಕಡಿಮೆ ಆಗಲಿ, ಪಾಸ್ ಮಾಡ್ಬಿಡ್ರಿ. ಫೇಲ್ ಆಗಿ ನನಗೆ ಯಾಕೆ ಕೂತ್ಕೋಬೇಕು, ಪಾಸ್ ಮಾಡಿ. ಹೇಳ್ತಾರೆ ನಾನು ಹಣೆ ಬರನೇ ಸರಿ ಇಲ್ಲ ಅಂತಿರಲ್ಲ, ಅಂಥವ್ರು ಇಲ್ಲಿ ಬಂದ್ಬಿಟ್ಟಪ್ಪ ಒಂದು ಸ್ವಲ್ಪ ತಿದ್ದು ಕಳಿಸ್ಬಿಡಿ ಅಂತ. ಸ್ವಲ್ಪ ಚೇಂಜ್ ಆಗುತ್ತೆ, ನೋಡಿದ್ದೀನಿ. ಎಲ್ಲ ಒಳ್ಳೇದಾಗಿದೆ, ಸ್ವಲ್ಪ ಕಂಪ್ಲೀಟ್ಲಿ ಇಲ್ಲ, ಸ್ವಲ್ಪ ಕರೆಕ್ಟ್ ಅಷ್ಟೇ. ಸೊ ನಮ್ಮ ಜಾತಕನ ತೋರಿಸ್ಬಿಟ್ಟು ಸ್ವಲ್ಪ ಕರೆಕ್ಷನ್ ಮಾಡಿಸ್ಕೊಳಕಂತ ಬಂದಿದ್ದೀವಿ. ಜನ ಇಲ್ಲ, ಗಿಜಿ ಅಂತಿರೋದು. ಹೌದು, ಇವಾಗ ಜನ ಇಲ್ಲ, ಅದಕ್ಕೆ ನಾವು ಸೇಫ್ ಈಗ. ವೆದರ್ ಹಂಗೆ ಇದೆ, ಫುಲ್ ಬಿಸಿಲು ಇದೆ, ಅಂಡ್ ಜಾಸ್ತಿ ಜನ ಇಲ್ಲ, ಕೂಡ ಜಾಗ ಇರ್ತಿಲ್ಲ. ಆ ಜಾತಕಕ್ಕೆ ನಿಮ್ಗೆ ಅಷ್ಟು ದೊಡ್ಡ ಎಲ್ಲ ಕೈಲಿ ಜಾತಕ ಹಿಡ್ಕೊಂಡು ಅರ್ಚನೆ ಮಾಡಿ ಕಳ್ಸೋದಕ್ಕೆ ಅವರ್ಸ್ ಬೇಜಾರಾಗೋದು. ಬಟ್ ಈಗ ನಮ್ಮ ಲಕ್ಕಿಲಿ ನಮ್ಗೆ ಜನ ಇಲ್ಲ, ಸೇಫ್ ಆಗಿ ಬರ್ತಾ ಇದ್ದೀವಿ. ತುಂಬಾ ಕಡಿಮೆ ಜನ ಅಂಡ್ ಬೇಗ ದರ್ಶನ ಆಗ್ತದೆ ಎಲ್ಲ ಹೋದ್ರು. ಅದು ಬ್ರಹ್ಮಂದ. ಸೊ ಹೆಂಗನ್ಸ ಶ್ರೇಯ, ನೀವು ದೇವ್ ದರ್ಶನ ಮಾಡೋ ಅಂದ್ರೆ ಶೆಕೆ ಅಂತ ಇದು ಮಾಡ್ಕೋಣ. ಇವರೇ ಶಿವನಿಗೆ ಆಡಿಟ್ರು. ಶಿವನಿಗೆ ಎಲ್ಲ ಕಂಪ್ಲೀಟ್ ಲೆಕ್ಕಾಚಾರ ಒಳಗಿದೆ. ಇವ್ರನ್ನ ಬಂದ್ಬಿಟ್ಟು ಇದಕ್ಕೆ ಕಾರಣ ಏನಾದ್ರು ಈ ದೇವರಿಗೆ ಕಿವಿ ಕೇಳಲ್ಲ, ಅದಕ್ಕೆ ಹೆಂಗೆ ಅನ್ಬೇಕಂತ. ನೋನು ಅದೆಲ್ಲ ಅವರಿಗೆ ಹಿಂಗೆ ಅನ್ನೋದು ಅದಕ್ಕೆಂದ್ರೆ ಶಿವನ್ ಸೊತ್ತು ಕುಲನಾಶ ಅಂದ್ರೆ ಶಿವನ್ ಕಡೆಯಿಂದ ಯಾವ ಸೊತ್ತು ತಗೊಂಡೋಗಿಲ್ಲ, ನಾನು ಏನು ತಗೊಂಡಿಲ್ಲಪ್ಪ ಅನ್ನೋದಕ್ಕೋಸ್ಕರನೇ ಅವ್ರು ಹಿಂಗೆ ಮಾಡಿ ತೋರಿಸ್ಬಿಟ್ಟು ಹೋಗೋದು. ಚಂಡಿಕೇಶ್ವರ ಬೇರೆ ಏನಿಲ್ಲ. ಕಾಲಭೈರೇಶ್ವರ, ಸೂರ್ಯ. ಇವರು ಬಂದು ಆರೋಗ್ಯ ಕೊಡುವಂಥದ್ದು, ಸ್ಕಿನ್ ಮೇಲೆ ಯಾವುದೇ ಪ್ರಾಬ್ಲಮ್ ಬಂದಂಗೆ ಕಾಪಾಡುವಂಥ, ಆರೋಗ್ಯ ಕೊಡುವಂಥ ಸ್ವಾಮಿ. ಈ ಸೂರ್ಯ ಚೆನ್ನಾಗಿದ್ರೇ ಅವ್ರ ಮೈ ಕಟ್ಟು ಚೆನ್ನಾಗಿರೋದು. ಸೂರ್ಯ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕಣ್ಣು, ನಮಗೆ ಕಣ್ಣು ಚೆನ್ನಾಗಿರುತ್ತೆ, ಸೂರ್ಯನ ಪವರ್ ಚೆನ್ನಾಗಿರುತ್ತೆ. ಸೂರ್ಯ ಯಾರು ಪವರ್ ಆಗಿದೆ ಅವ್ರು ದೃಢಗಾತ್ರವಾಗಿರ್ತಾರೆ. ಇವರ ಇದು ಬಂದು ಗೋಧಿ ಇದೆಯಲ್ಲ, ವೀಟ್, ಅದು ಈ ಗ್ರಹಕ್ಕೆ ಈ ಸಂಬಂಧಪಟ್ಟಂಥ ದೇವರಿಗೆ ಗೋಧಿ ಪರಿಹಾರಕ್ಕೆ ಅದಕ್ಕೆ ಇದು. ಈ ಸೂರ್ಯ ಮೈನಸ್ ಪ್ರಾಬ್ಲಮ್ ಇರೋರಿಗೆ ಒಂದು 2.5 kg ಗೋಧಿ ತೊಗೊಂಡು ಬಡವರಿಗೆ ಕೊಟ್ಟಾಗ ಅವ್ರಿಗೆ ಅದು ಖುಷಿ ಆಗುತ್ತೆ. ನಿಮ್ಮಲ್ಲಿ ಆಶೀರ್ವಾದ ಮಾಡಿ ಅದರಿಂದ ಬರುತ್ತೆ. ಈ ಥರ ಎಲ್ಲ ಇದು ಸೂರ್ಯ. ಅವರು ಬಂದು ಕಾಳಭೈರೇಶ್ವರ ಕ್ಯಾಪ್ ಕೊಡೋದಕ್ಕೆ, ಆಮೇಲೆ ನಿಮ್ಮ ಈ ಮಂತ್ರತಂತ್ರ ಪ್ರಯೋಗಗಳೆಲ್ಲ ಆಗಿರ್ತಲ್ಲ, ಅದರಿಂದ ಹೊರಗಡೆ ಬೇಕೆ ಕೋರ್ಟ್ ಕೇಸ್ ಇದಕ್ಕೆಲ್ಲ ಬಂದು ಅವಶ್ಯಕತೆ. ಆ ದೇವ್ ಕಾಲಭೈರೇಶ್ವರ ಒಂದು ಕಡೆ ಹೌದು. ಸೌತ್ ಶಿರಡಿ ಅಂತಲೇ ಇದೆ. ಹಾಂ, ಅದು ನಾರ್ತ್ ಶಿರಡಿ, ಅದಕ್ಕೆ ಸೌತ್ ಶಿರಡಿ. ಸೊ ಗೈಸ್, ಇವಾಗ ಟೈಮ್ ಬಂದು 1:30. ಸೊ ಅನ್ನಪ್ರಸಾದ ಇತ್ತು. ಸೊ ಅನ್ನಪ್ರಸಾದ ತಿಂತಾ ಇದ್ದೀವಿ. ಲಂಚ್ ಇಲ್ಲೇ ಆಗೋಗುತ್ತೆ ಇವಾಗ. ಸೊ ಗೈಸ್, ನಾವು ಸೌತ್ ಶಿರಡಿ ಹತ್ರ ಇದ್ದೀವಿ. ಸೌತ್ ಶಿರಡಿ ಅಂತಲೇ ಪ್ರಸಿದ್ಧ ಆಗಿರೋ ಶಿರಡಿ ಟೆಂಪಲ್ ಹತ್ರ ಇದ್ದೀವಿ.
ತುಂಬ ಸೂಪರಾಗಿದೆ ಇದು. ಆ್ಯಂಡ್ ಫುಲ್ ಸ್ಪೇಷಿಯಸ್, ಫುಲ್ ಮಾರ್ಬಲ್ಸಿಂದ ನಮ್ಮ ನಾರ್ತ್ ಶೇಡ್ ಹೆಂಗಿರುತ್ತೋ ಅದೇ ಥರ ಇದು. ಓಪನ್ ಸ್ಪೇಸು ತುಂಬ ಚೆನ್ನಾಗಿದೆ, ವೈಬ ಸೈಲೆಂಟಾಗಿದೆ. ಆ್ಯಂಡ್ ಇದೆ ಫ್ರಂಟಿಂದ ವ್ಯೂ. ಸೊ ಇಲ್ಲಿದ್ದ ದರ್ಶನ ಆಯಿತು. ಸೊ ಆಯ್ತು ಬಿಸಿಲು ಗೈಸ್. ಆ್ಯಂಡ್ ಇಲ್ಲೆಲ್ಲ ಸುತ್ತಾಡಬೇಕಂತ ಹೇಳಿದ್ರೆ ವೀಕ್ ಡೇಸಲ್ಲೇ ಬರಬೇಕು. ವೀಕ್ ಡೇಸಲ್ಲಿ ಬಂದರೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಯಾರೂ ಅಷ್ಟೊಂದು ಜನ ಇರೋಲ್ಲ. ಸೊ ಆರಾಮಾಗಿ ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಬೇಗ ದರ್ಶನ ಆಗುತ್ತೆ. ಸೊ ಆದಷ್ಟು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ವೀಕೆಂಡಲ್ಲಿ ಬಂದರೆ ಸ್ಲಿಪ್ಪರ್ ಫುಲ್ ಬಿಸಿ ಆಗೋಗಿದೆ ಗೈಸ್. ಸಮಯಪುರಂ ಅಂತ ಒಂದು ಸಮಯಪುರಂ ಮಾರಿ. ಆ ಸಮಯಪುರಂ ಬಂದ್ಬಿಟ್ಟು ತುಂಬಾ ಪವರ್ಫುಲ್ ದೇವಸ್ಥಾನ. ಆ ದೇವಿ ಅಲ್ಲಿ ಬ್ರಿಟಿಷ್ ಕಾಲದಲ್ಲೇ ಬಂದು ಅವ್ರಿಗೆ ಆಟ ತರಿಸ್ತಾರೆ. ಬ್ರಿಟಿಷ್ ಅವ್ರಿಗೆ ಇವತ್ತು ಅಷ್ಟೇ ಸಮಯಪುರಂ ಮಾರಿ ಅಂದ್ರೆ ಅವ್ರಿಗೆ ತುಂಬಾ ಭಯ, ತುಂಬಾ ಭಕ್ತಿ ಜಾಸ್ತಿ, ಅಷ್ಟು ಊರ್ಕಾಯಿಗಳು. ಇವತ್ತಿಗೂ ಅಲ್ಲಿ ಈ ನಾವೆಲ್ಲ ವೃತ ಇರ್ತೀವಿ, ಅದೇ ನಮಗಾಗೆ ವೃತ ಇರ್ತಕ್ಕಂಥ ದೇವಿ ಅವಳು. ಇವಾಗ ನಾವೇನ್ ಮಾಡ್ತೀವಿ, ಯಾರಿಗೋಸ್ಕರ ಹುಷಾರಿಲ್ಲ ಅಂದ್ರೆ ವೃತ ಇರ್ತೀವಿ, ನಮ್ಮ ಯಜಮಾನರನ್ನ ಕಾಪಾಡು, ನಮ್ಮ ಮಗಳನ್ನ ಕಾಪಾಡು ಅಂತೀವಲ್ಲ, ಆ ದೇವಿ ಇಡೀ ಮಕ್ಳಕ್ಕೋಸ್ಕರ ವೃತ ಇರ್ತಾಳೆ. ಆ ಥರ ಒಂದು ವಿಶೇಷ ಅಲ್ಲಿದೆ. ಹೂಚಾಟ ಅಂತ ನಡೆಸ್ತಾರೆ. ಅವತ್ತೆಲ್ಲ ಹೂವು ತಗೊಂಡ್ಬಂದು ಆ ದೇವಿಗೆ ಅರ್ಪಣೆ ಮಾಡ್ತಾರೆ. ತುಂಬಾ ವಿಶೇಷವಾದಂಥ ದೇವಸ್ಥಾನ. ಯಾವತ್ತೂ ರಶ್ ಇರುತ್ತೆ ಅಲ್ಲಿ. ಇಮಿಡಿಯೇಟ್ ಆಗಿ ನಾವು ಅರ್ಜೆಂಟಾಗಿ ಹೋಗಿ ದೇವ್ರು ನೋಡ್ಬೇಕು ಅನ್ನೋದು ಕಷ್ಟ ಆಗಲ್ಲ. ಅದೇನ ನೋಡ್ಬಿಟ್ರೆ ತುಂಬಾ ಗದ್ದಿಷ್ಟ ಆ ಸಮಯಪುರಂ. ಆಮೇಲೆ ಸೊ ಗೈಸ್, ಇಲ್ಲೇನೋ ಈಸ್ಕೊಳಕ್ಕೆ ಹೇಳೋದು. ಒಂದು ಇದು ತೊಗೊಂಡು ಉಂಡಿಲಿ ಹಾಕ್ಬೇಕಂತ. ಸೊ ಮನೆ ಕಟ್ಟೋ ಆಸೆ ಆ ಥರ ಏನಾದರೂ ಇದ್ದರೆ ನೆರವೇರುತ್ತೆ ಅಂತ. ಆ್ಯಂಡ್ ಇನ್ನೊಂದು ನಂಗೆ ಕೈ ಕೊಟ್ಟರು, ಇದು ಮಾಂಗಲ್ಯ ಅಂತ. ಸೊ ಕಂಕಣ ಭಾಗ್ಯ ಬೇಗ ಕೂಡ್ಬಿಡ್ಲಿ, ಬೇಗ ಮದುವೆ ಆಗಲಿ ಅಂದ್ಬಿಟ್ಟು ಇದೊಂದು ಮಾಡಿಸ್ತಿದ್ದಾರೆ. ಗೈಸ್, ಇಲ್ಲಿ ಮೇಲ್ಗಡೆ ಇರೋ ಆರ್ಟ್ ದೇವಿ ಫೋಟೋ, ಆ ಕಡೆ ಅಲ್ಲೋಗಿ ನಿಂತ್ಕೊಂಡ್ರೆ ಆ ಕಡೆ ಕಾಣಿಸ್ತೀವಿ ಅಂತ, ಇಲ್ಲಿ ನಿಂತ್ಕೊಂಡ್ರೆ ನಮ್ಮನ್ನ ನೋಡ್ದಂಗಿದೆ ಅಂತ. ನನ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಒಂದು ಸ್ವಲ್ಪ ಭಯ ಆಗ್ತಿದೆ. ಮಾರಿಯಮ್ಮ ಎಸ್, ಆರ್ಟ್ ವರ್ಕ್ ಅಂತೂ ಸೂಪರ್ ಆಗಿದೆ ಗೈಸ್. ಸೊ ಒಳ್ಳೆ ದರ್ಶನ ಆಯಿತು, ಮಾರಿಯಮ್ಮ ದರ್ಶನ ಆಯಿತು. ಆ್ಯಂಡ್ ಚೆನ್ನಾಗಿ ಬೇಡ್ಕೊಂಡಿದ್ದೀನಿ ಆದಷ್ಟು ಬೇಗ ಈ ವರ್ಷದಲ್ಲೇ ಮದುವೆ ಆಗಿ ಸಿಕ್ಕತ್ತೆ. ಇವನ್ ಮದುವೆ ಆದ್ರೆ ಇಷ್ಟು ಬಟ್ಟೆ ಇಲ್ಲ, ಇವಳಿಗೆ ಹೊಸ ಬಟ್ಟೆ ಕೊಡ್ಸಕ್ಕೆ ನಾನು ಮದುವೆ ಆಗ್ಬೇಕಂತ. ಒಂದಲ್ಲ ಎರಡಲ್ಲ, ಆರಾಮಾಗಿದ್ದೀನಿ ಶ್ರೀಯಾ, ಸುಮ್ಮನೆ ಪರವಾಗಿಲ್ಲ. ದರ್ಶನ ಅದಕ್ಕೆ ಬರ್ತಾರೆ. ಯಪ್ಪ, பக்தியினாலையும் உள்ளத்தில் கட்டுவோம். நீரில் வந்தருள்வாள் அன்னை, ನೀರಿಲ್ வந்தருள்வாள். ಇದು ತಮಿಳಲ್ಲಿರೋ ಸಾಹಿತ್ಯ. ಅಂದ್ರೆ ಕಲ್ಲಿಂದ ಕಟ್ಟಿದ ದೇಗುಲದಲ್ಲಿ ದೇವಿ ಇದ್ದಾಳೆ, ಇನ್ನು ಭಕ್ತಿಯ ದೇಗುಲ ಮನದಲ್ಲಿ ಕಟ್ಟೋಣ ಮಹಾದೇವಿ ಮೆಚ್ಚಿದ್ದಾಳೆ, ಇದರ ಅರ್ಥ. ಅವಾಗ ನನಗೆ ಅದು ಬರ್ತಿರ್ಲಿಲ್ಲ. ಆಮೇಲೆ ಇದು ಯೋಚನೆ ಮಾಡಿ ಇದೇ ಹಾಡನ್ನ ತಮಿಳಲ್ಲಿ ಇದನ್ನ ಕಟ್ಟಿ ಅನ್ನೋರು ನಮ್ಮವರು, ಅದೇನೋ ಕಟ್ಟಿ ಅಂತೀರಾ, ಅದು ಅರ್ಥ ಆಗಲ್ಲ ಅಂತ. ಸರಿ ಅಂತೇಳಿ ಇದನ್ನ ಕನ್ನಡದಲ್ಲಿ ಹಾಗೆ ಅನುವಾದ ಮಾಡಿದೆ. ಕಲ್ಲಿಂದ ಕಟ್ಟಿದ ದೇಗುಲದಲ್ಲಿ ದೇವಿಯು ಇದ್ದಾಳೆ, ಬರೀ ಕಲ್ಲಿಂದ ಕಟ್ಟಿದ ದೇಗುಲದಲ್ಲಿ ದೇವಿಯು ಇದ್ದಾಳೆ. ಇನ್ನು ಭಕ್ತಿಯ ದೇಗುಲ ಮನದಲ್ಲಿ ಕಟ್ಟೋಣ ಮಹಾದೇವಿ ಮೆಚ್ಚುತ್ತಾಳೆ. ದರ್ಶನ ಇದ್ದಲ್ಲೇ ನೀಡುತ್ತಾಳೆ, ನಾವಿದ್ದಲ್ಲೇ ನೀಡುತ್ತಾಳೆ. ಸುಳ್ಳು ಕಪಟ ಇಲ್ಲದ ಮನವು ದೇವಿಯ ಆಲಯವು, ಸುಳ್ಳು ಕಪಟ ಇಲ್ಲದ ಮನವು ದೇವಿಯ ಆಲಯವು. ಶುಭ್ರವಾದ ಶುದ್ಧಿ ಮನಸ್ಸಿಗಿಂತ ಮಿಗಿಲಾದದ್ಯಾವುದಿದೆ. ಕಲ್ಲಿಂದ ಕಟ್ಟಿದ ದೇಗುಲದಲ್ಲಿ ದೇವಿಯು ಇದ್ದಾಳೆ, ಇನ್ನು ಭಕ್ತಿಯ ದೇಗುಲ ಮನದಲ್ಲಿ ಕಟ್ಟೋಣ ಮಹಾದೇವಿ ಮೆಚ್ಚುತ್ತಾಳೆ. ದರ್ಶನ ಇದ್ದಲ್ಲಿ ನೀಡುತ್ತಾಳೆ.